ಮನೇಲಿ ಯಾರಾದ್ರೂ ಎದ್ದಿದ್ದೀರಾ? ಆ ಯಾರಾದ್ರೂ ಎದ್ದಿದ್ರೆ ಎದ್ದು ಬರ್ರಿ ಇಲ್ಲಿ. ಅಯ್ಯೋ ಇದೇನೇ ಮಲ್ಲಮ್ಮ, ಇನ್ನು ನಾವು ಈಗ ತಾನೇ ಎದ್ದಾಡ್ತಾ ಇದೀವಿ, ಅಲ್ಲಿ ಬಂದು ಯಾರನ್ನು ಎದ್ದಿದ್ರೆ ಬರ್ರಿ ಅಂತಾನ ಅರ್ಸ್ಕೊಂತ ಇದ್ಯಾ? ಯಾಕೆ ಇಟಕ್ಕೆ ಬಂದಿದ್ಯಾ? ಏನಾಯ್ತು? ಏನೋ ಹೇಳಕ್ ಬಂದಿದ್ದೀನಿ. ನಿಮ್ಮ ಮಗ ಸೊಸೆ ಮೊಮ್ಮಕ್ಕಳು ಎಲ್ಲಾರು ಕರಿ. ಯಾಕೆ ಏನಾತಿ? ಎಲ್ಲರನ್ನೂ ಕರಿಯುವಂಥದ್ದು? ಮೊದಲು ನೀನು ಕರಿ, ಆಮೇಲೆ ಹೇಳ್ತೀನಿ ಅದೇನು ಅಂತಾನ. ಜಯಮ್ಮ, ಗೋವಿಂದ, ರವಿ ಎಲ್ಲರೂ ಬರ್ರೋ ಎದ್ದು. ಯಾಕಮ್ಮ, ಯಾಕೆಲ್ಲಾದ್ರೂ ಬರ್ರಿ ಅಂತ ಕರೆದೆ? ಯಾಕ ಗೊತ್ತಿಲ್ಲ, ಈ ಮಲ್ಲಮ್ಮ ಬಂದವಳೆ ಯಾಕನ ಏನೋ ಹೇಳ್ಬೇಕಂತೆ ಎಲ್ಲಾನು ಕರಿ ಅಂದ್ಲು, ಅದಕ್ಕೆ ಕರ್ದೆ. ಎಲ್ಲಿ ನೀನ್ ಹೆಂಡತಿ ಎದ್ದಿಲ್ವೇ ರವಿ? ಎದ್ದಿದಾಳಜ್ಜಿ, ಬತ್ತಾಳೀಗ ಮಂಜಿನ್ ಕರ್ಕೊಂಡು. ಯಾಕೆ ಮಲ್ಲಜ್ಜಿ, ಯಾಕೆ ಇಲ್ಲಿಗೆ ಬಂದಿದ್ಯಾ? ಏನಾಯ್ತು? ಏನಿಲ್ಲ, ನಾನೊಂದು ಸುಳ್ಳು ಹೇಳ್ಬಿಟ್ಟಿದ್ದೆ, ಅದಕ್ಕೆ ಎಲ್ಲರಿಗೂ ಸತ್ಯ ಹೇಳಿ ಹೋಗೋಣ ಅಂತ ಬಂದೆ. ನನ್ನ ಸುಳ್ಳು ನನ್ನೇನೆ ಹಿಡ್ಕೊಂಡು ಹಿಂಡಿದ್ರೆ ನಾನೇನು ಮಾಡಲಿ ಹೇಳು, ಅದಕ್ಕೆ ಸತ್ಯ ಹೇಳ್ಬಿಡೋಣ ಅಂತ ಬಂದೆ. ಎಲ್ಲಿ ನಿಮ್ಮ ಅತ್ತೆ? ಕರಿಯಮ್ಮ. ಸರಿ ಕರಿತೀನಿ ರಜ್ಜಿ. ಅತ್ತೆ ಅತ್ತೆ ಬೇಗ ಬನ್ನಿ, ಬೇಗ ಬನ್ನಿ ಅತ್ತೆ. ಬಂದೇನೆ ಜಯಮ್ಮ, ಬಂದ್ಯಾ? ಬಾ. ನಿನ್ನ ವಿಷಯನೇ ಹೇಳ್ಬೇಕಾಗಿತ್ತು. ನನ್ನ ವಿಷಯನ? ಏನಜ್ಜಿ ಅದು? ಏನಕ್ಕೆ ಇಷ್ಟೊತ್ತಿಗೆ ಬಂದು ಹಿಂಗೆ ಎಲ್ಲಾನು ಎದ್ದರಿಸಿ ಏನೋ ಹೇಳ್ಬೇಕು ಅಂತಿದ್ಯಲ್ಲ, ಏನದು? ಏನ್ ನನ್ನ ವಿಷಯ? ಏನಜ್ಜಿ? ಅತ್ತೆ ಅಷ್ಟೊಂದು ಯಾಕೆ ಗಾಬರಿ ಆಗ್ತೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಡ್ರಿ. ಹೇಳ್ದೆ ತವಜ್ಜಿ. ಮಲ್ಲಜ್ಜಿ ಹೇಳು, ಅದೇನು ಹೇಳಕ್ ಬಂದಿದ್ಯೋ ಅಂತ ಹೇಳು. ಅದೇನು ಅಂದ್ರೆ ಗೋವಿಂದಪ್ಪ, ನೀನು ಹೆಂಡತಿ ಇದ್ದಾಳಲ್ಲ ಜಯಮ್ಮ, ಅವಳು ನನಗೆ 50 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಮಂಜಿನೂ ಶ್ರೀದೇವಿನೂ ಹೆಂಗಾದ್ರೂ ಮಾಡಿ ದೂರ ಮಾಡಬೇಕು. ಶ್ರೀದೇವಿ ಬಗ್ಗೆ ಮಂಜಿ ಹತ್ರ ಇಲ್ದೇ ಇರೋದೆಲ್ಲ ನಾ ಕತೆ ಕಟ್ಟಿ ಹೇಳು, ಅವರಿಬ್ರು ಜಗಳ ಆಡಬೇಕು. ಅವರಿಬ್ರು ಜಗಳ ಆಡಿ ಆ ಮಂಜಿ ನನ್ನ ಹತ್ರ ಬರಬೇಕು, ಆ ಥರ ಸುಳ್ಳು ಹೇಳು ಅಂತ ನನಗೆ ಈ ದುಡ್ಡು ಕೊಟ್ಟಿದ್ಲು. ಅದಕ್ಕೆ ಸುಳ್ಳ ಹೇಳಿದ್ದೆ. ಆದರೆ ತಿರ್ಗಾ ಇವಳು ದುಡ್ಡು ಕೊಡ್ತೀನಿ ಸತ್ಯ ಹೇಳು ಅಂದ್ಲು, ಹೇಳ್ದೆ. ಆದರೆ ಆಮೇಲೆ ದುಡ್ಡು ಕೊಡಲಿಲ್ಲ ಈ ಮಂಜಿ. ಅದಕ್ಕೆ ನಾನು ನಿಮ್ಮ ಹತ್ರ ಏನು ಹೇಳಕ್ಕೆ ಬರಲಿಲ್ಲ ಕಣ ಚಂದ್ರಕಯ್ಯ. ಮಂಜಿದೇನು ತಪ್ಪಿಲ್ಲ, ಈ ಜಯ ಮುಂದೆ ತಪ್ಪಿರೋದು. ಇವಳೇ ನನಗೆ ದುಡ್ಡು ಕೊಟ್ಟು ಹಿಂಗೆಲ್ಲ ಹೇಳು ಅಂತ ಹೇಳಿದ್ದು. ಹೌದೇನೆ ಮಲ್ಲಮ್ಮ, ನಿಜನಾ ನೀನು ಹೇಳ್ತಿರೋದು? ಅಂದರೆ ಮಂಜಿ ಹೇಳಿದ್ದು ಸತ್ಯನಾ? ಹೌದು, ನಿಮ್ಮ ಸೊಸೆದು ಏನು ತಪ್ಪಿಲ್ಲ, ಮಂಜಿದು ಎಲ್ಲ ತಪ್ಪು ನಂದೇ. ಈ ಜಯಮ್ಮ ಹೇಳಿದ್ಲು ದುಡ್ಡು ಕೊಟ್ಲು ಅಂತ ನಾನು ಸುಳ್ಳು ಹೇಳಿದೆ. ಮಲ್ಲಜ್ಜಿ, ಏನು ಹಿಂಗೆ ಹೇಳ್ತಾ ಇದೆಯಲ್ಲ? ಯಾಕೆ ಹಿಂಗೆ ತಂದಿಕ್ತಾ ಇದೆಯಾ? ಈಗ ಈ ಥರ ಸುಳ್ಳು ಹೇಳು ಅಂತ ನಿನ್ಗೆ ಯಾರು ದುಡ್ಡು ಕೊಟ್ಟರು? ಈ ಮಂಜಿ ಏನಾದರೂ ದುಡ್ಡು ಕೊಟ್ಟು ಹಿಂಗೆ ಹೇಳು ಅಂತ ಹೇಳಿದ್ಲಾ? ಹಂಗೇನಿಲ್ಲ ಕಣೆ ಜಯಮ್ಮ, ಈ ಮಂಜಿ ಯಾವ ದುಡ್ಡು ಕೊಟ್ಟಿಲ್ಲ, ಎಂಥದ್ದು ಇಲ್ಲ. ನನಗೇನೆ ರಾತ್ರಿ ಎಲ್ಲ ಯಾಕೋನೋ ಕೆಟ್ಟ ಕನ್ಸು ಬಿದ್ದಂಗಾಯ್ತು. ಅದಕ್ಕೆ ನಾನು ಸುಳ್ಳು ಹೇಳಿ ಒಬ್ಳಿಗೆ ಬಯಸ್ದಂಗಾಯ್ತು ಅಂತ ನನಗೆ ಬೇಜಾರಾಯ್ತಾ, ಬೆಳಗ್ಗೆನೆ ಬಂದೆ. ಅದಕ್ಕೇನೆ ಎಲ್ಲರ ಹತ್ರನೂ ಸತ್ಯ ಹೇಳೋಣ ಅಂತನ. ಜಯ ಮುಂದೆ ತಪ್ಪು, ಜಯಮ್ಮನೆ ನನಗೆ ದುಡ್ಡು ಕೊಟ್ಟು ಈ ಥರ ಸುಳ್ಳು ಹೇಳ್ತಿದ್ದು. ಇಲ್ಲ, ಇವಜ್ಜಿ ಸುಳ್ಳು ಹೇಳ್ತಾ ಇದ್ದಾಳೆ, ದುಡ್ಡು ಇಸ್ಕೊಂಡು ಸುಳ್ಳು ಹೇಳ್ತಾ ಇದ್ದಾಳೆ ಇವಳು. ಇದು ನಾನು ನಂಬೇಡ್ರಿ ಅತ್ತೆ, ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಇವಜ್ಜಿ. ಬಾಯ್ ಮುಚ್ಚು ಜಯ್ಯಿ. ಯಾಕೆ ಹಿಂಗೆ ಮಾಡ್ತಾ ಇದ್ಯಾ? ಅಲ್ಲ, ಸೊಸೆಯರಿಬ್ರು ಅನ್ಯಾನ್ಯವಾಗಿರೋದು ನೋಡಿದ್ರೆ ನಿನ್ ಕೈಲಿ ಸಹಿಸ್ಕೆಮಕ್ಕಾಗಲ್ವಾ ಅಂತ. ಆ ಜಯಮ್ಮಗೆ ಇಬ್ರು ಅನ್ಯಾನ್ಯವಾಗಿರೋದು ನೋಡಿ ಸಹಿಸ್ಕೆಮಕ್ಕಾಗಲ್ಲ. ಇಬ್ರಿಗೂ ಜಗಳ ತಂದಿಕ್ಕಿ ಇವಳು ಬೇಳೆ ಬೇಯಿಸ್ಕೊಂಬಕ್ಕೆ ಹಿಂಗೆಲ್ಲ ಸುಳ್ಳು ಹೇಳ್ಕೊಟ್ಲು ನನಗೆ. ನಾನೇ ಅವತ್ತು ನಿಮ್ಮ ಹತ್ರ ಬಂದು ಸತ್ಯ ಹೇಳ್ಬಿಡ್ಬೇಕಾಗಿತ್ತು, ಆದರೆ ನಾನು ದುಡ್ಡಿಗೆ ಆಸೆ ಪಟ್ಟು ಸತ್ಯ ಹೇಳಿಲ್ಲ. ಅದಕ್ಕೆ ನನ್ನ ಕ್ಷಮಿಸ್ಬಿಡಿ. ಗೋವಿಂದಪ್ಪ, ನಾನು ಕ್ಷಮಿಸ್ಬಿಡಪ್ಪ. ನೀನು ಹೆಂಡ್ತಿದೆ ತಪ್ಪು, ನೀನು ಸೊಸೆದು ಯಾವುದೂ ತಪ್ಪಿಲ್ಲ. ಮಂಜಿಗೆ ಏನು ಬೈಯಕ್ಕೆ ಹೋಗ್ಬೇಡಿ. ಜಯಮ್ಮ, ನೀನೇನು ಅವತ್ತು ಕಣ್ಣೀರು ಹಾಕಿದ್ಕೆ ಇದ್ರೂ ಇರ್ಬೋದೇನೋ. ಈ ಮಂಜಿನೂ ಬೇರೆ ಅವಾಗ ಬೇರೆ ಹಂಗೆ ಹಿಂಗೂ ಆಡಾಳಲ್ವಾ? ಅವ್ರ ಅಮ್ಮನೆಲ್ಲ ಮನೆ ಕಟ್ಕೊಂಬಂದು ನಮ್ಮ ಸುಂದ್ರನ್ ಬಿಟ್ಟು ಹೋಗಿದ್ಲಲ್ವಾ? ಎಲ್ಲ ಇವಳು ಬುದ್ಧಿನೂ ಹಂಗೇನೆ, ಇವಳೆಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ. ನಾವು ಯಾರು ಜಯಮ್ಮನ ನಂಬಲ್ಲ ಅಂತ ಹಿಂಗೆಲ್ಲ ನಾಟಕ ಮಾಡಿ ಇದು ಮಾಡ್ತಾ ಇದ್ದಾಳೆ ಅಂತ ನಾನು ಮಂಜಿನ ತಪ್ಪು ತಿಳ್ಕೊಂಡಿದ್ದೆ. ಅವತ್ತು ಮಂಜಿನೇ ಸರ್ ಬೈದೆ, ಹಿಂಗೆಲ್ಲ ಮಾಡಬೇಡ ಅಂತಾನ. ಆದರೆ ಇವತ್ತು ಗೊತ್ತಾಗ್ತೈತಿ ಯಾರು ತಪ್ಪು ಯಾರು ಸರಿ ಅಂತಾನ. ಯಾಕೆ ಹಿಂಗೆ ಮಾಡಿದೆ ಜಯ್ಯಿ? ಯಾಕೆ? ನಿನ್ಗೇನೇ ಲಾಭ ಬರಂಗೈತೆ ಅವರಿಬ್ರಿಗೆ ಜಗಳ ತಂದಿಕ್ಕಿದ್ರೆ? ಏನು ಲಾಭ ಬರಂಗೈತೆ? ಯಾಕಿಂತ ಕೆಲಸ ಮಾಡಿದೆ ಹೇಳು? ನಾನು ಯಾಕಿಂತ ಕೆಲಸ ಮಾಡೋಣ? ಆ ಮುದುಕಿ ದುಡ್ಡು ತಗೊಂಡು ಹೇಳ್ತಾ ಇದ್ದಾಳೆ, ಈ ಮಂಜಿ ದುಡ್ಡು ಕೊಟ್ಟು ಹಿಂಗೆ ಹೇಳು ಅಂತ ಸುಳ್ಳು ಹೇಳ್ತಾ ಇದ್ದಾಳೆ. ಅವಜ್ಜಿ ಹೇಳ್ತಾ ಇರೋದು ಸುಳ್ಳು. ಇಲ್ಲಮ್ಮ, ಅವ್ರನ್ನೇ ಕೇಳ್ರಿ ಬೇಕಂದ್ರೆ. ನಾನು ಬೇಕಾದ್ರೆ ಪ್ರಮಾಣ ಮಾಡ್ತೀನಿ, ದುಡ್ಡು ಕೊಟ್ಟು ಅವಜ್ಜಿ ಹತ್ರ ಸುಳ್ಳು ಹೇಳ್ತಾ ಇದ್ದೀನಿ ಅಂತಾನ ಹೇಳಿ. ಇಲ್ಲ ಕಣಪ್ಪ, ನನಗೆ ಯಾರು 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಮಂಜಿ ಆಗಲಿ ಶ್ರೀದೇವಿ ಆಗಲಿ ಯಾರು ಕೊಟ್ಟಿಲ್ಲ. ಈ ಜಯಮ್ಮನೆ 50 ರೂಪಾಯಿ ಕೊಟ್ಟು ಹಿಂಗೆ ಹೇಳು ಅಂತನ ಹೇಳ್ಕೊಟ್ಟಿದ್ಲು. ಆದರೆ ನನಗೆ ಇವತ್ತು ಅಲ್ಲ ನಿನ್ನೆ ರಾತ್ರಿ ಆ ತಪ್ಪು ಅಂತ ಗೊತ್ತಾಗಿ ಹಿಂಗೆ ಬಂದು ನಿಜ ಹೇಳ್ತಾ ಇದ್ದೀನಿ ಅಷ್ಟೇನೆ. ಮಲ್ಲಜ್ಜಿ, ದುಡ್ಡು ತಗೊಂಡು ಹಿಂಗೆಲ್ಲನ ಒಂದು ಮನೆ ಸಂಸಾರನ ಹಾಳು ಮಾಡೋಂಥ ಕೆಲಸ ಮಾಡಬೇಡ. ಗೊತ್ತಾಯ್ತಾ? ನಿನಗೂ ಒಳ್ಳೇದಲ್ಲ, ಅವ್ರಿಗೂ ಒಳ್ಳೇದಲ್ಲ. ಒಳ್ಳೆ ಕೆಲಸ ಮಾಡು, ಅವಾಗ ದೇವ್ರು ನಿನಗೆ ಚೆನ್ನಾಗಿಟ್ಟಿರ್ತಾನೆ. ಅದು ಬಿಟ್ಬಿಟ್ಟು ಇಂಥ ಮನೆ ಮುರಿಯ ಬುದ್ಧಿನ ಮಾಡಬೇಡ ಇನ್ನೊಂದ್ಸಲಿನ. ಗೊತ್ತಾಯ್ತಾ? ಸರಿ ಆಯ್ತು ಕಣೆ ಚಂದ್ರಮ್ಮ, ನಾನಿನ್ನು ಬರ್ತೀನಿ. ಇರೋ ಸತ್ಯ ಹೇಳಿದ್ದೀನಿ. ಬರ್ತೀನಿ. ಸರಿ ಆಯ್ತು ಹೋಗಜ್ಜಿ. ಇನ್ನೊಂದ್ಸಲ ನೀನು ಹಿಂಗೆಲ್ಲ ಮಾಡಿದ್ರೆ ನಾನು ಸುಮ್ಮನಿರಲ್ಲ ನೋಡು. ಹೋಗು.
ಹೇಳೆ ಯಾಕೆ ಈ ಥರ ಎಲ್ಲ ದುಡ್ಡು ಕೊಟ್ಟು ಸೊಸೆಯರ ಮಧ್ಯೆ ಜಗಳ ತಂದಿಕ್ಕಕ್ಕೆ ಅವಜ್ಜಿಗೆ ದುಡ್ಡು ಕೊಟ್ಟು ಇದು ಮಾಡ್ತಾ ಇದೆಯಲ್ಲ ನಾಚಿಕೆ ಆಗಲ್ವಾ ನಿನಗೆ ಅಯ್ಯೋ ಇಲ್ಲ, ಆ ಮುದುಕಿ ಸುಳ್ಳು ಹೇಳ್ತಾ ಇದ್ದಾಳೆ. ಈ ಮಂಜಿನೇ ದುಡ್ಡು ಕೊಟ್ಟು ಹೇಳ್ತಿದ್ದಾಳೆ ಅಂತ ಅನ್ಸುತ್ತೆ. ನನಗೆ ಏನು ದುಡ್ಡು ಕೊಟ್ಟು ಹೇಳ್ಸಿದ ಮಂಜಿ? ಏನಮ್ಮ ನಿಮ್ಮ ಮತ್ತೆ ಹೇಳ್ತಿರೋದು ನಿಜಾನ? ಇಲ್ಲ ಮಾವ, ನಾನೇ ದುಡ್ಡು ಕೊಟ್ಟು ಹೇಳಿಸ್ಲಿ. ನಾನು 1 ರೂಪಾಯಿನೂ ದುಡ್ಡು ಕೊಟ್ಟಿಲ್ಲ. ದುಡ್ಡು ಕೊಟ್ಟು ಹೇಳ್ಸಂಗಿದ್ರೆ ಅವತ್ತೇ ಹೇಳ್ತಿದ್ದೆ ತಾನೇ. ಅವತ್ತೇ ಕರ್ಕೊಂಬಂದು 100 ರೂಪಾಯಿ ದುಡ್ಡು ಕೊಡ್ತೀನಿ ಇರೋ ಸತ್ಯ ಹೇಳಜ್ಜಿ ಅಂದಿದ್ರೆ ಹೇಳ್ತಿತ್ತು ಅವಜ್ಜಿ. ಇಷ್ಟು ದಿನ ತಕ್ಕ ನಾನು ಯಾಕೆ ಕಾಯ್ಬೇಕಾಗಿತ್ತು? ಅದು ಸರಿನೇ ತಗ. ಜಯಮ್ಮ ಅವಳು ಹೇಳ್ತಾ ಇರೋದು ಸರಿಯಾಗೈತೆ. ಹಂಗೆ ದುಡ್ಡು ಕೊಟ್ಟು ಹೇಳ್ಸಂಗಿದ್ರೆ ಅವತ್ತೇ ಹೇಳ್ತಾ ಇದ್ಲು, ಇವತ್ತೇ ಕೇಳಿಸ್ತಾ ಇದ್ಲು. ಅವಜ್ಜಿ ಬಂದು ಬೆಳಗ್ಗೆನೆ ಹೇಳ್ತಾ ಇದ್ದಾಳೆ ಅಂದ್ರೆ ಅವಳಿಗೆ ಏನೋ ರಾತ್ರಿ ಹೊತ್ತು ನಾಗೇನೋ ಅವಳಿಗೆ ತಪ್ಪು ಅಂತ ಅನ್ಸಿರ್ಬೋದೇನೋ, ಅದಕ್ಕೆ ಬಂದಿದ್ದಾಳೆ ಬೆಳಗ್ಗೆನೆ. ನೀನ್ ಮಾಡಿರೋದು ತಪ್ಪು, ಸುಮ್ಮನೆ ಒಪ್ಕೊಂಡು ಯಾಕೆ ಈ ಥರ ಮಾಡಿದೆ ಅಂತ ಹೇಳು. ಯಾಕಮ್ಮ ಈ ಥರ ಮಾಡಿದೆ? ಇಬ್ರು ಅನ್ಯೋನ್ಯವಾಗಿದ್ದಾರೆ ತಾನೆ ಇವಾಗ. ಅದನ್ನ ನೋಡಿ ಸಹಿಸ್ಕೊಂಬಕ್ಕಾಗಲ್ವಾ ನಿನಗೆ? ಮನೇಲಿ ಯಾವಾಗ್ಲೂ ಕಿತ್ತಾಡ್ತಾ ಇರಬೇಕು, ಜಗಳ ಮಾಡ್ತಾ ಇರಬೇಕು ಅನ್ನೋದೇ ನಿನ್ನ ಉದ್ದೇಶನಾ? ಅಯ್ಯೋ ಈ ಮುದುಕಿ ಏನಪ್ಪ ಇದು, ಬೆಳಗ್ಗೆ ಒಂದು ಇಂಥ ಶಾಕ್ ಕೊಟ್ಲು. ಅಯ್ಯೋ ಏನು ಹೇಳಿ ಈಗ ಇವ್ರಿಗೆಲ್ಲರಿಗೂ ನಾನು ಏನು ಸುಳ್ಳು ಹೇಳಿದ್ರು ಈಗ ಯಾರು ನಂಬಲ್ಲ ಅನ್ಸುತ್ತೆ. ಅಯ್ಯೋ ಏನು ಮಾಡೋದು? ಅವತ್ತು ನೀನು ಗೋಳಾಡ್ದಲ್ಲ, ಅದಕ್ಕೆ ಬಿಡು ಹೋಗ್ಲಿ. ಯಾವಾಗ್ಲೂ ನಾನು ಈ ಜಯಮ್ಮನೆ ಬೈದ್ರೆ ಅವಳದು ತಪ್ಪಿದ್ರು ಇರ್ಬೋದೇನೋ, ಅದಕ್ಕೆ ಪಾಪ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾಳೆ ಜಯಮ್ಮ ಅಂತ ಅನ್ಕೊಂಡು ನಿನ್ ಪರ ಮಾತಾಡ್ಕೊಂಡು ಅವಳಿಗೆ ಬೈದೆ. ಹಿಂಗೆಲ್ಲ ಮಾಡೋದು ತಪ್ಪು ಅಂತಾನ. ಆದ್ರೆ ನೀನು ನನ್ನ ನಂಬಿಕೆನ ಉಳಿಸ್ಕೊಂಬ್ಲಿಲ್ಲ. ಅವಜ್ಜಿ ಮೂಲಕನ ಗೊತ್ತಾಯ್ತಲ್ಲ ಯಾಕೆ ಹಿಂಗೆ ಮಾಡಿದೆ, ಯಾಕೆ ಈ ಥರ ಎಲ್ಲ ಮೋಸ ಮಾಡ್ತಾ ಇದ್ಯಾ? ಅವಳು ಏನು ಮಾಡಿದಾಳೆ? ಅಲ್ಲ ನೀನು ತಂದು ಸೊಸೆ ತಾನೇ ಅವಳು. ಅವಳ ಮೇಲೆ ನಿನ್ಗೆ ಯಾಕೆ ದ್ವೇಷ? ಅತ್ತೆ ಮಾತಾಡ್ರಿ, ಹೇಳ್ರಿ ಈಗ ಯಾರು ತಪ್ಪು ಅಂತ ಗೊತ್ತಾಯ್ತು ತಾನೇ? ಯಾಕಿಂತ ತಪ್ಪು ಮಾಡಿದೆ ಅಂತ ಹೇಳ್ರಿ. ಕೇಳ್ತಾ ಇದಾರಲ್ಲ, ಏನು ಸುಮ್ಮನೆ ನಿಂತ್ಕೊಂಡಿದ್ರೆ ಏನು ಅರ್ಥ? ಅಯ್ಯೋ ಅದು ನಾನೇನು ಆ ಥರ ಹೇಳಿಲ್ಲ, ನಾನು ಇನ್ನೇನೋ ಬೇರೆ ಮಾತಾಡ್ತಿದ್ದೆ. ಈಗ ನಮ್ಮ ಸೊಸೆಯರು ಚೆನ್ನಾಗಿದ್ದಾರೆ, ಹೊಂದ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವಜ್ಜಿ ಹತ್ರ ಒಂದು ಮಾತು ಹೇಳಿದೆ ಅಷ್ಟೇನೆ. ಈ ಥರ ಎಲ್ಲ ಜಗಳ ತಂದಿಕ್ಕು ಇಲ್ಲದ್ದು ಹೇಳ್ಕೊಡು ಅಂತ ನಾನು ಹೇಳಿಲ್ಲ. ಆ ಮುದ್ಕಿನೇ ನಾನು ಹೇಳೋದೆಲ್ಲ ಕೇಳಿಸ್ಕೊಂಡು ಈ ಥರ ಜಗಳ ತಂದಿಕ್ಕೈತೆ. ನನ್ನ ಹತ್ರ ಒಂದು 500 ರೂಪಾಯಿ ದುಡ್ಡು ಕೊಡೆ ಜಯಮ್ಮ, ಯಾತ್ಕೋ ಬೇಕು ಅಂತು. ನನ್ನ ತಗಿಲ್ಲ ಕಣ ಜಿ ಅಂತಂದೆ. ದುಡ್ಡು ಕೊಡ್ದಿಲ್ಲದಕ್ಕೆ ಹಿಂಗೆಲ್ಲ ನಾ ಹೇಳ್ತಾಯ್ತಾ ಮುದ್ಕಿ? ನಾನು ಆ ಥರ ಹೇಳಿಲ್ಲಪ್ಪ. ಮುಚ್ಚೆ ಬಾಯಿ ಸಾಕು, ಇನ್ನ ಹೇಳಿಲ್ಲ ಅಂತಾನೆ ವಾದ ಮಾಡ್ತಾಳೆ. ಗೊತ್ತಾಯ್ತಲ್ಲ ನಿನ್ ಬಂಡವಾಳ ಏನು ಅಂತಾನ, ಯಾಕೆ ಹಿಂಗೆ ಮಾಡಿದೆ? ಪಾಪ ಮಂಜಿಗೇನು ತಪ್ಪಿಲ್ಲ ಅಂದ್ರೂ ಅವಳನ್ನು ಬೈತಿದ್ವಲ್ಲ ಎಷ್ಟು ದಿನಾನ, ಹಿಂಗೆಲ್ಲ ಮಾಡಬೇಡಮ್ಮ ಅಂತಾನ. ಹೇಳೆ ಜಯಿ, ಯಾಕೆ ಹಿಂಗೆ ಮಾಡಿದೆ? ಅವಳು ಏನು ಮಾಡಿದ್ಲು? ನೀನು ತಂದು ಸೊಸೆ ತಾನೇ? ಹೌದು, ಆದರೆ ಇತ್ತೀಚೆಗೆ ಯಾಕೋ ಅವಳು ನನ್ನ ಮಾತೇ ಕೇಳ್ತಾ ಇರಲಿಲ್ಲ. ಯಾವಾಗಲೂ ಶ್ರೀದೇವಿ ಅಂತ ಅವಳಿಂದೇನೆ ಓಡಾಡೋಳು. ಅದಕ್ಕೆ ಏನೋ ಮಾಡಿ ಅವರಿಬ್ಬರ ಮಧ್ಯೆ ಜಗಳ ತಂದಿಕ್ಕಿ ಇವಳು ನನ್ನ ಮಾತು ಕೇಳಬೇಕು, ಆ ಥರ ಆಗಬೇಕು ಅಂತ ಆಸೆಗೆ ಹಿಂಗೆಲ್ಲ ಹೇಳಿದೆ ಅಷ್ಟೇನೆ. ನಂದು ತಪ್ಪಾಯಿತು, ಕ್ಷಮಿಸ್ಬಿಡಿ. ಎಷ್ಟು ನಾಚಿಕೆ ಇಲ್ಲದೆ ಹೇಳ್ತಾ ಇದೆಯಲ್ಲೇ. ಅಲ್ಲ, ಇಬ್ರು ಸೊಸೆಯರ ಮುಂದೆ ನೀನು ಚಿಕ್ಕೋಳಾಗ್ಬಿಟ್ಟೆ ಇವತ್ತು. ಏನು ಹೇಳೋದ ಹೋಗತ್ತ. ಇಷ್ಟು ವಯಸ್ಸಾದ್ರೂ ನಿನಗೆ ಒಂದು ಸ್ವಲ್ಪನೂ ಬುದ್ಧಿನೇ ಇಲ್ವಲ್ಲ? ಏನು ಮಾಡೋದು? ನಿನ್ನಂತ ಕಟ್ಕೊಂಡು ನಾನು ಅನುಭವಿಸ್ತಾ ಇದ್ದೀನಿ. ನಿನಗೇನು ಶಿಕ್ಷೆ ಕೊಡೋಕ್ಕೂ ಆಗ್ತಾ ಇಲ್ಲ ನನಗಿವಾಗ. ಯಾಕೋ ಶಿಕ್ಷೆ ಕೊಡ್ಬೇಕು, ಮತ್ತೆ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಕೊಟ್ರೇನೆ ಬುದ್ಧಿ ಕಲಿಯೋದು. ಇಲ್ಲಾಂದ್ರೆ ಬಿಡು 2 ಮಾತು ಬೈತಾರೆ ಸುಮ್ಮನೆ ಆಗ್ತಾರೆ ಅಂತಾನ ಭಯ ಇರಲ್ಲ. ಏನು ನೀವೆಲ್ಲರೂ ಸೇರ್ಕೊಂಡು ನನಗೆ ಶಿಕ್ಷೆ ಕೊಡ್ಬೇಕು ಅಂತಾನ? ಏನು ಶಿಕ್ಷೆ ಕೊಡ್ತೀರಾ ಹೇಳ್ರಿ, ಏನು ಮಾಡ್ಬೇಕು ನಾನು? ಮಾಡ್ತೀನಿ. ಮಾಡ್ತೀಯಾ? ಸರಿ ಮಾಡು. ಶಿಕ್ಷೆ ಅನುಭವಿಸಿದ್ರೇನೆ ನಿನಗೂ ಗೊತ್ತಾಗೋದು. ಏನು ಒಂದು ದಿವಸ ಉಪವಾಸ ಇರ್ಬೇಕಾ ಅಥವಾ ಒಂದು ದಿವಸ ಆಚೆಗೆ ಮನಿಕಬೇಕಾ? ದಿನ ಅಲ್ಲ, ಒಂದಿನ ಅನುಭವಿಸಿದ್ರೆ ಸಾಕಾಗಲ್ಲ. 1 ತಿಂಗಳು ತನಕ ಅನುಭವಿಸ್ಬೇಕು ನೀನು. ನೀನು 1 ತಿಂಗಳು ತನಕ ನೀನು ಹೊರಗೆ ಮನಿಕಬೇಕು. ಮನೆಯಿಂದ ಆಚೆಗೆ ಇರಬೇಕು. 1 ತಿಂಗಳು ಮನೆಯಿಂದ ಆಚೆ ಮನಿಕಬೇಕಾ? ಅಯ್ಯಪ್ಪ ನನ್ನ ಕೈಲಾಗಲ್ಲಪ್ಪ. ಆ ಚಳಿಲಿ ಆ ನಾಯಿಗಳು ಬೇರೆ ಬೊಗಳುತ್ತಿರ್ತವೆ, ನನಗೆ ಬೈವದಂಗೆ ಆಗುತ್ತೆ. ಕತ್ಲೆ ಮನಿಕಮಕ್ಕಾಗಲ್ಲ. ಆಗಲ್ಲ. ಏನಾರ ಬೇಕು ಅಂದ್ರೆ ಯಾರನ್ನ ಮಾತಾಡ್ಸ್ಬೇಕು ಅಂದ್ರೆ ಎಷ್ಟು ಕತ್ಲ ಹತ್ರ ಆಗಿರ್ಲಿ ಹೇಳು, ಎಷ್ಟು ಗಂಟೆನೇ ಆಗಿರ್ಲಿ, ಗನ್ವಾಗಿ ಹೋಗ್ತೀಯಾ? ಏನಿಲ್ಲ, ನೀನು ಹೊರಗೆ ಮನಿಕಬೇಕು. ಸರಿಯಾಗೈತೆ ಕಣ. 1 ತಿಂಗಳು ನೀನು ಜಯಮ್ಮ ಹೊರಗೆ ಮನಿಕ. ಗೊತ್ತಾಗುತ್ತೆ ನಿನಗೆ. ಆ ಚಳಿಯಾಗಿ ನಡ್ಕೊಂಡು ಸೊಳ್ಳೆ ಕಡಿಸ್ಕೊಂಡು ಮನಿಕ. ಇಲ್ಲ, ನಾನು ಹಂಗೆಲ್ಲ ಹೊರಗೆ ಮನಿಕಮಕ್ಕಾಗಲ್ಲ, ನನಗೆ ಬೈವದಂಗೆ ಆಗುತ್ತೆ. ನಾನು ಹೆಣ್ಣೆನ್ಸು ಹೊರಗೆ ಮನಿಕೊಂಡ್ರೆ ಏನು ನೀವೇನು ಹಿಂಗೆ ಮಾಡ್ತಾ ಇದ್ರೆ? ಇಂಥ ಶಿಕ್ಷೆ ಎಲ್ಲ ನಾನು ಕೇಳಿಲ್ಲ. ಇದೆಲ್ಲ ಆಗಲ್ಲ, ನಾನು ಇಂಥದ್ದೆಲ್ಲ ಅನುಭವಿಸೋಕ್ಕಾಗಲ್ಲ. ನಾನು ಹೊರಗೆ ಮನಿಕಮಕ್ಕಾಗಲ್ಲ. ಏನು 1 ದಿವಸ 2 ದಿವಸ 1 ತಿಂಗಳು ತಕನ ಯಾರು ಅಲ್ಲ. ಏನು ನಾನೇನು ದೊಡ್ಡ ತಪ್ಪು ಮಾಡಿದ್ದೀನ? ಸಣ್ಣ ತಪ್ಪಿಗೆ 1 ತಿಂಗಳೆಲ್ಲ ಆಗಲ್ಲ. ಬೇಕಂದ್ರೆ 2 ದಿವಸ ಮನಿಕಂತೀನಿ ಅಷ್ಟೇನೆ. 2 ದಿವಸ ಎಲ್ಲ ಇಲ್ಲ, 1 ತಿಂಗಳು ಮನಿಕಬೇಕಂದ್ರೆ ಮನಿಕಬೇಕು ಅಷ್ಟೇನೆ. ಹಂಗೇನಾದರೂ ತೊಂದರೆ ಆಯಿತು ಅಂದರೆ ನಾವು ಮನಿಕೊಂಡಿರ್ತೀವಿ, ಇಲ್ಲೇ ಮನಿಕೊಂಡಿರ್ತೀವಿ, ಕೂಗು ಅಷ್ಟೇ. ಗೊತ್ತಾಯ್ತಾ? ಇವತ್ತಿಂದ 1 ತಿಂಗಳು ನೀನು ಆಚೆನೆ ಮನಿಕೋಬೇಕು. ನಿನಗೆ ಯಾರು ಉಂಬಕ್ಕಿಕ್ಕಲ್ಲ, ಏನೂ ಇಲ್ಲ. ನಿನ್ನ ಕೆಲಸ ನೀನೇ ಮಾಡ್ಕೋಬೇಕು. ನೀವು ಅಷ್ಟೇ ಕಣಮ್ಮ. ಶ್ರೀದೇವಿ, ಮಂಜಿ, ನಿಮ್ಮ ಅತ್ತೆ ಏನು ಕೆಲಸ ಹೇಳಿದ್ರು ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಅತ್ತೆನೇ ಉಂಬ್ಲಿ, ನಿಮ್ಮ ಅತ್ತೆನೇ ತೊಳೆದಿಕ್ಲಿ. ಸರಿ ಮಾವ, ಆಯ್ತು. ನೀವು ಹೇಳಿದ್ಮೇಲೆ ನಿಮ್ಮ ಮಾತು ಮೀರಕ್ಕಾಗುತ್ತಾ? ಸರಿ, ಹಂಗೆ ಮಾಡ್ತೀವಿ ಹೇಳಿ. ಹೋಗಿ ಕಾಪಿ ಕಾಸ್ಕೊಬರೋಗ್ರಿ ಎಲ್ಲರಿಗೂ. ನಿಮ್ಮ ಅತ್ತೆ ಒಬ್ಳಿಗೆ ಬಿಟ್ಟು. ಯಾಕೆ ನನಗೆ ಯಾಕೆ? ನಾನೇನು ಕಾಪಿ ಕುಡಿಯಲ್ವಾ?
ಕುಡಿತೀಯಮ್ಮ ಆದ್ರೆ ಇನ್ನೊಂದು ತಿಂಗಳು ತಕ ನಿನ್ಗೆ ಕಾಪಿ ಟೀ ಏನೂ ಇಲ್ಲ ಹಾ. ಹೌದೌದು ಅಮ್ಮ ಹೇಳ್ತಾರ ಸರಿಯಾಗೈತಿ ನಿನಗೆ 3 ಹೊತ್ತು ಊಟ ಅಷ್ಟೇನೆ ಹಾ. ಈ ಕಾಫಿ ಟೀ ತಿಂಡಿ ಅದೆಲ್ಲ ಇಲ್ಲ 3 ಹೊತ್ತು ಮುದ್ದೆನೇ ಉಣ್ಬೇಕು. ಸರಿ ಮಾವ ಆಯ್ತು. ಅತ್ತೆ ಒಬ್ರಿಗೆ ಬಿಟ್ಟು ಇನ್ನೆಲ್ಲರಿಗೂ ಮಾಡ್ಕೊಬತ್ತೀನಿ. ಹೋಗು ಹೋಗು ಇವಾಗಿಂದಾನೇ ಹೊರಗೆ ಇರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.